ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನೇರ್ಲುಗುಂಟೆ ಗ್ರಾಮ ಅಧ್ಯಕ್ಷರಾದ ಎಸ್ ದೊಡ್ಡಯ್ಯ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾವು ಬಂದು ಇದೇ ಫಸ್ಟ್ ಸರ್. ನಾವು ಇದು ಮೊದಲನೇ ಸಲ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಸರ್. ಇದಕ್ಕೂ ಮುಂಚೆ ಅಧ್ಯಕ್ಷರಾಗೋದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಜನಗಳಿಗೋಸ್ಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ? ಇಲ್ಲ ಸರ್, ನಾವು ರೈತರ ಮಗ ಸರ್. ರೈತರ ಮಕ್ಕಳು. ನಾವು ಬೇಸಾಯ ಹೊಡೆದು ರೈತರ ಮಗ ಸರ್. ವ್ಯವಸಾಯ ಮಾಡ್ಕೊಂಡೇ ಇದ್ರಿ. ವ್ಯವಸಾಯ ಮಾಡ್ಕೊಂಡು ಜನಗಳ ಪ್ರೋತ್ಸಾಹದಿಂದ ಅಧ್ಯಕ್ಷರಾಗಿದ್ದಾರೆ. ಜನನೇ ನನ್ನ ಯಜಮಾನ್ರೇ ನನ್ನ ಈ ಸ್ಥಾನಕ್ಕೆ ಹೊಂದಿಸಿದ್ದಾರೆ ಸರ್. ಯಜಮಾನ್ರ ಸ್ಥಾನಕ್ಕೆ ಹೊಂದಿಸಿದ್ದಾರೆ. ಸರಿ ಸರ್, ನೀವು ನಮ್ಮ ಈ ಗ್ರಾಮದ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಜನಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೀರಾ? ಅಂದರೆ ಜನಗಳಿಗೋಸ್ಕರ ಏನೇನು ಕೆಲಸ ಅಭಿವೃದ್ಧಿ ಮಾಡಿದ್ದೀರಾ ಸರ್? ನೀರು, ಚರಂಡಿ, ಬಲ್ಪು, ರಸ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನ ಒಂದೊಂದಾಗಿ ಹೇಳಕ್ಕಾಗತ್ತಾ? ಚರಂಡಿ ಕೆಲಸದಲ್ಲಿ ಏನೇನು ಮಾಡಿದ್ದೀರಾ? ಯಾವ ಊರಲ್ಲಿ ಮಾಡಿದ್ದೀರಾ? ಎಲ್ಲ ಗ್ರಾಮದಲ್ಲಿ ಮಾಡಿದ್ದೀರಾ? ನಮ್ಮ ಪಂಚಾಯತಿ ಏನು ಬರ್ತದೋ ಎಲ್ಲ ಹಳ್ಳಿಗಳಿಗೆ ಮಾಡಿದ್ದೀವಿ ಸರ್. ಎಲ್ಲ ಹಳ್ಳಿಗಳಿಗೆ ಮಾಡಿದ್ದೀವಿ. ದೀಪದ ಸಮಸ್ಯೆ ಎಲ್ಲ ಹಳ್ಳಿಗಳು ಬೇಕಾದ್ರೂ ಹೋಗಿ ನೋಡ್ಕೊಂಡ್ ಬರ್ಬೋದು. ಅದೇನಿಲ್ಲ ಸರ್, ಎಲ್ಲ ಸಮಸ್ಯೆ ಬಗೆಹರಿಸಿದ್ವಿ ಸರ್. ಸಿ ರೋಡ್ ತಾರ್ ರೋಡ್ ಮಾಡಿಸಿದ್ದೀರಾ ಸರ್? ಇಲ್ಲ ಸರ್, ತಾರ್ ರೋಡ್ ಅಲ್ಲ, ಸಿ ರೋಡ್ ಮಾಡಿಸಿದ್ದೀರಾ. ಸೊ ಇಷ್ಟೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಕೆಲಸಗಳೆಲ್ಲ ಮಾಡಿಸಿದ್ದೀವಿ. ಇಷ್ಟೆಲ್ಲ ಕೆಲಸ ಮಾಡಿಸಿದಿರಲ್ಲ ತಾವು ಈ ಒಂದು ವರ್ಷದ 4 ತಿಂಗಳ ಅವಧಿಯಲ್ಲಿ ತಾವು ಅಧ್ಯಕ್ಷರಾದ್ಮೇಲೆ ಜನ ಇಷ್ಟ ಕೆಲಸಗಳು ಮಾಡಿದ್ದಾರೆ, ನಮ್ಮ ದೊಡ್ಡವರು ಮಾಡಿದ್ದಾರೆ, ಈ ಕೆಲಸ ಮಾಡಿದ್ದಾರೆ ಅಂತ ನೆನಪಲ್ಲಿ ಇಟ್ಕೊಳ್ಳೋಂಥ ಕೆಲಸ ಯಾವುದಿದೆ? ಬೀದಿ ದೀಪ ಸರ್. ಬೀದಿ ದೀಪದಲ್ಲಿ ದೀಪ, ಕುಡಿಯೋ ನೀರು. ಕುಡಿಯೋ ನೀರು ಅಂದರೆ ಎಲ್ಲಿಂದ ತಾವು ಮಾಡಿಸಿದ್ದೀರಾ? 2 ಕಿಲೋಮೀಟರ್ ಮಾಡಿಸಿದ್ವಿ. 2 ಕಿಲೋಮೀಟರ್ ದೂರದಿಂದ ಮಾಡಿಸಿದ್ದೀರಾ. ಅಂದರೆ ಮೊದಲು ಇಲ್ಲಿ ಜನ ಉಪಯೋಗಿಸಿದಂಥ ನೀರು ನೀರಿಲ್ಲ ಸರ್. ಇಲ್ಲಿ ಎಲ್ಲೆಲ್ಲಿ ನೀರು ಬೀಳಿಲ್ಲ, ಕೆರೆಗೆ ಹೋಗಿ ಹಾಕ್ಸಿದೆ ಸರ್. ಅಲ್ಲಿದ್ದ ನೀರು ತಂದು. ಅದಕ್ಕೂ ಮುಂಚೆ ಯಾವ ನೀರು ಯೂಸ್ ಮಾಡ್ತಾ ಇದ್ರು ಊರಿನ ಜನ? ಇಲ್ಲಿ ಮಗ್ಲಾಗ ಇಲ್ಲೇ ಇದ್ದು ಸರ್ ಊರು. ನೀರು ಬೀಳಿಲ್ಲ. ಬೋರ್ವೆಲ್ ನೀರಾ? ಬೋರ್ವೆಲ್ ನೀರು ಸರ್. ಬೋರ್ವೆಲ್ ನೀರೇ ಯೂಸ್ ಮಾಡ್ತಿದ್ವಿ. ನೀರು ಬೀಳಿಲ್ಲ. ನಾವು ತಿರುಗಿ ಕೆರೆಗೆ ಪಾಯಿಂಟ್ ತೋರಿಸ್ತೀವಿ ಸರ್. ಕೆರೆಗೆ ಪಾಯಿಂಟ್ ತೋರಿಸಿ ಕೆರೆಗಳಿಂದ ಮತ್ತೆ ಜನಗಳಿಗೆ ವ್ಯವಸ್ಥೆ ಮಾಡ್ತೀವಿ ಸರ್. ನೇರವಾಗಿ ಕೆರೆಯಿಂದ ನೀರನ್ನ ಜನಕ್ಕೆ ಸಪ್ಲೈ ಮಾಡೋದು. ಅಂದ್ರೆ ಅದನ್ನು ಡೈರೆಕ್ಟ್ ಪೈಪ್ ಲೈನ್ ಮಾಡಿದ್ರೆ ಇಲ್ಲ ವಾಟರ್ ಟ್ಯಾಂಕ್ ಮಾಡಿದ್ರೆ? ಇಲ್ಲ, ಪೈಪ್ ಲೈನ್ದಾಗ ಬರ್ತಾ ಇದ್ವಿ ಸರ್. ಪೈಪ್ ಲೈನ್ ವಾಟರ್ ಟ್ಯಾಂಕಿಂಗ್ ಮಾಡಿಲ್ಲ ನಾವು. ಹಂಗೆ ಸರ್ ಅದು ಹಳದಾಗಿತ್ತು, ಬಿದ್ದೋಗೈತೆ. ಇವಾಗ ಅಪ್ರೂವ್ ಮಾಡಿದ್ವಿ, ಸೇರಿಸಿಗೆಲ್ಲ ಹೇಳಿದ್ವಿ, ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಅಪ್ರೂವ್ ಆದಾಗ ಟ್ಯಾಂಕ್ ಕಟ್ತೀವಿ. ಟ್ಯಾಂಕ್ ಕಟ್ಸಿದ್ವಿ. ಇವಾಗ ಕಟ್ಟಿಸ್ಬೇಕಾ? ಕಟ್ಸಿದ್ವಿ. ಇಲ್ಲ, ಕಟ್ಸ್ಬೇಕು ಸರ್. ಕಟ್ಟಿಸ್ಬೇಕು, ಇನ್ನು ಮುಂದೆ ಕಟ್ಟಿಸ್ಬೇಕು. ಸದ್ಯಕ್ಕೆ ಪೈಪ್ ಲೈನಾಗ ಬರ್ತಾ ಇದೆ ಸರ್. ಪೈಪ್ ಲೈನ್ ಬರ್ತಾ ಇದೆ. ಸರಿ. ನೀವು ಈ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಲ್ಲೇ ಆಗಲಿ, ನಿಮ್ಮ ಕುಟುಂಬದ ಅಣ್ಣ ತಮ್ಮದಿರೇ ಆಗಲಿ, ಇಲ್ಲ ಜೊತೆಲಿ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರು ಆಗಲಿ, ಸಮಾಜದಲ್ಲೇ ಆಗಲಿ ತಮಗೆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಯಾರು ಸರ್? ನಾವು ರಾಜಕೀಯಕ್ಕೆ ಬರ್ಬೇಕನ್ನೋದೇ ಉದ್ದೇಶ ನನಗೆ ನಿಲ್ಲ ಸರ್. ಯಜಮಾನ್ರೆ ನನ್ನ ಸ್ಥಾನಕ್ಕೆ ಇರ್ಲಪ್ಪ, ನೀನೊಬ್ಬ ಸ್ಥಾನಕ್ಕೆ ಹೋಗಪ್ಪ ಅಂತ ಅಂದು ಆರಿಸಿ ಕಳಿಸಿದ್ದಾರೆ ಸರ್. ಆರಿಸಿ ಕಳಿಸಿದ್ರು ತಮ್ಮ ಯಜಮಾನ್ರು. ತಮ್ಮ ಯಜಮಾನ್ರು ಅಂದರೆ ಅವ್ರು ಏನಾಗಬೇಕು? ಎಲ್ಲ ಊರಿನ ಯಜಮಾನ್ರು, ಹಿರಿಯ ಯಜಮಾನ್ರ ಆರಿಸಿ ಕಳಿಸಿದ್ದಾರೆ. ಆರಿಸಿ ತಮಗೆ ಒಂದು ಅಧ್ಯಕ್ಷರಾಗಿ ಮಾಡಿದ್ದಾರೆ ಸರ್. ಸರಿ ಸರ್. ಈ ಒಂದು ಅಧ್ಯಕ್ಷರಾದ್ಮೇಲೆ ಇನ್ನು ನಿಮ್ಮ ಊರಿಗೆ, ನಿಮ್ಮ ಈ ಗ್ರಾಮದಲ್ಲಿ ಇನ್ನೂ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ? ಜನಕ್ಕೆ ಅವು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತಾ? ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ಸರ್, ಸರ್ಕಾರದ ಅನುದಾನ ಬಂದರೆ ಏನೇನು ಮಾಡಬೇಕು ನಾವು ಜನಗಳ ಸ್ಪಂದಿಸಿ ಯಜಮಾನ್ ಇಟ್ಕೊಂಡು ಏನು ಮಾಡ್ಬೇಕು ಸರ್, ಏನು ಮಾಡಬೇಕು ನಮಗೆ ಯಜಮಾನ್ ಹೇಳಿದ್ರೆ ಆ ಥರ ನಾವು ಮಾಡಿಸ್ಕೊಂಡು ಹೋಗ್ತೇವೆ ಸರ್. ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಇನ್ನೂ ಏನೇನು ಕೊರತೆ ಇದೆ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಏನೇನು ಕೊರತೆ ಇದೆ? ಮಸ್ತ ಇದೆ ಸರ್. ನೀರು ಎಲ್ಲ ಹಳ್ಳಿಗೂ ನೀರಿಂದು ಪೂರೈಕೆ ಆಗಿ ಎಲ್ಲ ಚೆಕಿಂಗ್ ಕಳಿಸಿದೆ ಸರ್. ನೀರಿಂದ ಅವು ತೊಂದರೆ ಇದೆ. ಎಲ್ಲ ತಿಂಗಳಿಗೊಂದ್ಸಾರಿ ಚೆಕಿಂಗ್ ಕಳಿಸ್ತಾ ಇತ್ತು ನೀರಿಂದ. ಅದು ನೀರೆಲ್ಲ ಅಂತರ್ಜಲ ಒಳಗೆ ಹೋಗಿಬಿಟ್ಟೈತಿ. ಅಂತರ್ಜಲ ಒಳಗೆ ಹೋಗಿ ನೀರಿನ ಸಮಸ್ಯೆ ಭಾರಿ ಕಷ್ಟ ಐತೆ ಸರ್. ಅದಕ್ಕೋಸ್ಕರ ಇವಾಗ ನೀರಿಂದ ಸ್ವಲ್ಪ ತೊಂದರೆ ಇದೆ. ನೀರಿಂದ ಮಾತ್ರ, ಬೇರೆ ಇನ್ನು ಎಲ್ಲ ಸರಿಯಾಗಿದೆ ಇಲ್ಲ? ಇನ್ನು ಬೇರೆ ಏನೋ ಕೆಲಸಗಳು ಆಗ್ಬೇಕಾ? ಇನ್ನು ಚರಂಡಿಗಳಾಗಬೇಕು, ಮತ್ತೆ ರೋಡ್ಗಳಾಗಬೇಕು. ಇವಾಗ ಒಂದು ವಾರ್ಡ್ನಲ್ಲಿ ಮಾಡಿಸಿದ್ರೆ ಇನ್ನೊಬ್ಬ ವಾರ್ಡ್ನಲ್ಲಿ ನಾವು ಮಾಡ್ಸಪ್ಪ ಅಂತ ಕೇಳ್ತಾರೆ. ಹೌದಾ ಸರ್? ಒಬ್ರು ಮಾಡ್ಕೊಟ್ಮೇಲೆ ಇನ್ನೊಬ್ರು ಮಾಡ್ತಾರೆ. ಇವಾಗ ಅಲ್ಲೊಂದು ಚರಂಡಿ ಮಾಡಿಸಿದ್ಮೇಲೆ ಇಲ್ಲೊಂದು ಚರಂಡಿ ಮಾಡ್ಸಪ್ಪ ಅಂತ ಕೇಳ್ತಾರೆ. ಎಲ್ಲರಿಗೂ ಮಾಡಿಸ್ಬೇಕು. ಎಲ್ಲರನ್ನೂ ಸಮತೂಕವಾಗಿ ನೋಡ್ಕೊಂಡು ಹೋಗ್ಬೇಕು. ಜವಾಬ್ದಾರಿ ನಮ್ಮ ಕರ್ತವ್ಯ ಸರ್. ಇನ್ನು ಎಷ್ಟು ಊರುಗಳಲ್ಲಿ ಆ ಥರ ಎಷ್ಟು ರೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಎಲ್ಲ ನಮ್ಮ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತಿಗೆ ಸೇರಂಥ ಹಳ್ಳಿಗಳಿಗೆ ಪ್ರತಿಯೊಂದು ಊರಿಗೂ ಮಾಡಿಸ್ಬೇಕು ಅಂತ ನನ್ನ ವ್ಯವಸ್ಥೆ. ಒಂದು ಲೆಕ್ಕ ಇಲ್ಲ, ಒಂದು ಇಷ್ಟು ಊರಲ್ಲಿ ಇಷ್ಟು ರೋಡ್ ಮಾಡಿಸ್ಬೇಕು ಅಂತ ಎಲ್ಲ ಹಳ್ಳಿಗಳಿಗೆ ಮಾಡಿಸ್ಬೇಕು ಸರ್. ಎಲ್ಲ ಹಳ್ಳಿ ಒಂದು ಹಳ್ಳಿಗೆ ಭೇದ ಭಾವನೆ ಇಲ್ದಂಗೆ
ಮಾಡಿಸ್ಕೊಂಡು ಹೋಗ್ಬೇಕು. ಎಲ್ಲ ಹಳ್ಳಿಗಳಿಗೂ ಮಾಡಿಸ್ಬೇಕು, ಭೇದ ಭಾವನೆ ಇಲ್ದಂಗೆ. ಭೇದ ಭಾವ ಇಲ್ದಿರ ಮಾಡಿಸ್ಬೇಕು. ಇನ್ನು ಬೇರೆ ಏನು ಸಮಸ್ಯೆ ಇದೆ? ನೀರಿಂದು ಚರಂಡಿ, ಬಲ್ಪ್ ಅಷ್ಟೇ ಸರ್. ಪಂಚಾಯತ್ಗೆ ಇನ್ನೇನು ಬಲ್ಪ್ ಅಂದ್ರೆ ವಿದ್ಯುತ್ ಅಷ್ಟೇ, ಬೆಳಕಿನ ತೊಂದರೆ ಅಷ್ಟೇ. ಈಗ ನಿಮ್ಮೂರಲ್ಲಿ ಯಾವ ಮಟ್ಟಿಗೆ ಲೈಟು ಬೆಳಕೆಲ್ಲ ಬರ್ತಾ ಇದೆ? ಎಲ್ಲ ಎಷ್ಟು ಗಂಟೆ ಬರ್ತಾ ಇದೆ ಸರ್? ಬೆಳಗ್ಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಶಿಫ್ಟ್ ಪ್ರಕಾರ ಹೋಗ್ತದೆ ಸರ್ ಕರೆಂಟ್. ಶಿಫ್ಟ್ ಪ್ರಕಾರ ಕರೆಂಟ್ ಸಪ್ಲೈ ಮಾಡ್ತಾರೆ. ಅಂದ್ರೆ ಇಲ್ಲಿ ಇದರಿಂದ ರೈತರಿಗಾಗಲಿ ತೊಂದರೆ ಯಾವ್ದಾರು? ರೈತರಿಗೆ ಮಸ್ತ್ ಆಯ್ತಾ ಸರ್ ತೊಂದರೆ. ಇವಾಗ 10 ಗಂಟೆ ಬೆಳಗ್ಗೆ 6 ಗಂಟೆ ಕೊಟ್ಟರೆ 10 ಗಂಟೆ ತೆಗಿತಾರೆ. 10 ಗಂಟೆ ಕೊಟ್ಟರೆ ತಿರ್ಗಾ 2 ಗಂಟೆ ತೆಗಿತಾರೆ. 2 ಗಂಟೆಲಿದ್ದ 4 ಗಂಟೆ ತೆಗಿತಾರೆ. ಶಿಫ್ಟ್ ಪ್ರಕಾರ ಹೋಗ್ತದೆ ಸರ್. ಶಿಫ್ಟ್ ಪ್ರಕಾರ ಹೋಗ್ತದೆ. ಅಂದ್ರೆ ದಿನಕ್ಕೆ ಎಷ್ಟು ಕಾಲ ಕೊಡ್ತಾ ಇದ್ದಾರೆ? ಒಂದು 4 ಗಂಟೆ ಕೊಡ್ತಾರೆ ಅಷ್ಟೇ ಸರ್. 4 ಗಂಟೆ ಕರೆಂಟ್ ಕೊಡ್ತಾರೆ, ವಿದ್ಯುತ್ ಕರೆಂಟ್ ಸಪ್ಲೈ ಕೊಡ್ತಾರೆ. ಇನ್ನು ಉಳಿದಂಥ ಕಾಲ ಫುಲ್ಲು ಕರೆಂಟ್ ಇರುತ್ತೆ. ಇದರಿಂದ ವ್ಯವಸಾಯ ಮಾಡೋರಿಗೆ ಅನುಕೂಲ ಆಯ್ತಾ ಇದೆಯಾ ಇಲ್ಲ ತುಂಬ ಅನನುಕೂಲ ಆಯ್ತಾ ಇದೆಯಾ? ಮತ್ತೆ ರೈತರಿಗೆ ತೊಂದರೆ ಆಗೋದಿಲ್ಲ ಸರ್. 4 ಗಂಟೆ ಬಂದರೆ ಇನ್ನೇನು ಸರ್, ಒಂದೇಟು ಹೋಗ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟು. ನಾನು ರೈತನ ಮಗ, ನಾನು ರೈತನಾಗಿ ಕರೆಂಟ್ ಇದ್ದರೆ ಮಾತ್ರ ಫಸಲು ಬೆಳೆಯೋಕ್ಕೆ ಸಾಧ್ಯ. ಕರೆಂಟ್ ಇಲ್ದಿದ್ದು ಏನು ಬೆಳೆಯೋಕ್ಕಾಗುತ್ತೆ ಸರ್? ಅಂದರೆ ಈಗಿನ ನಿಮ್ಮ ಗ್ರಾಮದಲ್ಲಿ ರೈತರಿಗೆ ಎಷ್ಟು ಕಾಲ ಗಂಟೆ ಒಂದು ವಿದ್ಯುತ್ ಸದಾ ಉರಿತಾ ಇರಬೇಕು? ಎಷ್ಟು ಕಾಲ ಗಂಟೆ ಅವಶ್ಯಕತೆ ಇದೆ ರೈತರಿಗೆ? 24 ಗಂಟೆ ಬೇಕು ಸರ್. 24 ಗಂಟೆ ಅವಶ್ಯಕತೆ ಇದೆ. ಹೌದು ಸರ್. ಬೆಳೆ ಹೆಂಗೆ ಬೆಳಿತಾರೆ ಸರ್ ರೈತರು? ಇವಾಗ ನೀರು ಕಟ್ಟಿದ್ರಲ್ಲ ಸರ್ ಬೆಳೆ ಬೆಳೆಯೋದು. ನೀರು ಕಟ್ಟಿದ್ರೆ ಬೆಳೆ ಹೆಂಗೆ ಬೆಳೆತೈತೆ? ಇವಾಗ ಸಣ್ಣ ಮಗು ಆದಾಗ ನೋಡ್ಕೊಂಡ್ರೆ ಮಗು ಬೆಳೀತೈತೆ. ಮಗುನೇ ಪೌಷ್ಟಿಕದಿಂದ ಮಾಡಿದ್ಮೇಲೆ ಮಗು ಹೆಂಗೆ ಬೆಳೆಯೋಕ್ಕಾಗ್ತೈತೆ? ಹಂಗೆ ನಾವು ಮಗು ಥರ ನೋಡ್ಕೋಬೇಕು ಫಸಲಿಂದ ನೋಡ್ಕೋಬೇಕು. ಅಂದ್ರೆ ಈಗ ನಿಮ್ಮ ಊರಿನಲ್ಲಿ ವ್ಯವಸಾಯ ಮಾಡುವಂತ ರೈತರಿಗೆ ಕೆರೆನೇ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಇಲ್ಲ ಜಾಗ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಜಮೀನಿನಲ್ಲಿ ಒಂದು ಬೋರ್ವೆಲ್ ನೀರಿನ ವ್ಯವಸ್ಥೆ ಮಾಡ್ತಾರೆ? ಇಲ್ಲ ಸರ್, ಕೆರೆಯಿಂದ ತಂದಿರೋದು. ಕೆರೆಯಿಂದ ವ್ಯವಸಾಯ ಮಾಡೋದಕ್ಕೆ ನೀರು ಸಪ್ಲೈ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಇದು ಕುಡಿಯೋ ನೀರು ಕುಡಿಯೋದಕ್ಕೆ. ವ್ಯವಸಾಯಕ್ಕೆ ಅವ್ರವ್ರ ಜಮೀನಿಗೆ ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರವ್ರ ಜಮೀನಲ್ಲಿ ಏನು ಬೋರ್ವೆಲ್ ಮಾಡಿದ್ದಾರೆ? ಬೋರ್ವೆಲ್ ಮಾಡ್ಕೊಂತಾರೆ ಸರ್. ಬೋರ್ವೆಲ್ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಇಂದ ಗೋರ್ಮೆಂಟಿಂದ ಯಾವುದೋ ಒಂದು ಸಬ್ಸಿಡಿ ಅಂತೆಲ್ಲ ಬರುತ್ತಲ್ಲ, ಗೋರ್ಮೆಂಟಿಂದ ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಅದು ಇದು ಅಂತ ಅದೇನಾದ್ರು ತಾವು ಅಧ್ಯಕ್ಷರು ಮಾಡಿಸ್ಕೊಟ್ಟಿದ್ದೀರಾ? ಇಲ್ಲ ಸರ್, ನಾವು ಬಂದು ಒಂದು 12 ತಿಂಗಳಾಗಿ ಸರ್. ನಮಗೆ 14 ತಿಂಗಳ ಅವತ್ತು ಇಲ್ಲಿ ಯಾವುದೋ ಗೋರ್ಮೆಂಟಿಂದ ಒಂದು ಆ ರೀತಿ ಸ್ಯಾಂಕ್ಷನ್ ಆಗಿದೆ ತಮ್ಮಿಂದ ಇನ್ನೂ ಅದು ಆಗಿದೆ. ಮುಂದೆ ಬಂದರೆ ತಾವು ಮಾಡಿಸ್ಕೊಡ್ತೀವಿ. ಅನುದಾನ ಬಂದರೆ ಸರ್ಕಾರದ ಅನುದಾನ ಬಂದರೆ ಎಲ್ಲರನ್ನ ಸಮತೂಕವಾಗಿ ನಾವು ನೋಡ್ಕೊಂಡು ಹೋಗ್ತೀವಿ. ಜವಾಬ್ದಾರಿ ನಮ್ಮ ಕರ್ತವ್ಯ ಸರ್. ನಿಮ್ಮ ಕರ್ತವ್ಯದಲ್ಲಿ ನೀವು ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಒಂದು ಭೇದ ಭಾವನೆ ಇಲ್ಲದಲ್ಲಿ ಎಲ್ಲರೂ ಒಂದೇ ಅಂತ ನಾವು ನೋಡ್ಕೊಂಡಿದ್ದೀವಿ. ಈಗ ನಮ್ಮ ಈ ನೇರಳುಗುಂಟೆಗೆ ತಾವು ಒಂದು ಅಧ್ಯಕ್ಷ ಆಗಿದ್ದೀರಾ. ಇನ್ನು ಮುಂದೆ ನೆಕ್ಸ್ಟ್ ಚುನಾವಣೆ ಬರುತ್ತೆ. ಚುನಾವಣೆ ಬಂದಾಗ ಸ್ಪಂದಿಸ್ಬೋದು. ಇಲ್ಲ ನಿಮ್ಮ ಗ್ರಾಮದಲ್ಲೇ ಈಗ ಅಧ್ಯಕ್ಷ ಆಗಿದ್ದೀರಾ, ಇನ್ನು ಮುಂದೆ ಯಾವ ಮಟ್ಟಕ್ಕೆ ಹೋಗಿ ಜನಕ್ಕೆ ಇನ್ನು ಸೇವೆ ಮಾಡಬೇಕು ಅಂತ? ನಾವು ಜನಸೇವೆ ಮಾಡ್ಬೇಕಂತ ಇದ್ದೀವಿ ಸರ್. ಅದೇ ಜನಸೇವೆ ಯಾವ ಸ್ಥಾನದಲ್ಲಿ ಕುತ್ಕೊಂಡು ಮಾಡಬೇಕು ಅಂತೀವಿ? ಜನ ಆರಿಸಿ ಕಳಿಸಿದ್ರೆ ಆ ಸ್ಥಾನದಾಗ ಇದ್ದರೆ, ಆ ಸ್ಥಾನದಾಗ ಇದ್ದಾಗ ಜನ ಮತ್ತೆ ಕೇಳ್ತಾರೆ ಸರ್, ಆ ಸ್ಥಾನದಾಗ ಇದ್ದೀವಿ ಮತ್ತೆ ಮಾಡ್ಸಪ್ಪ ಅಂದಮೇಲೆ ನಾವು ಜನಕ್ಕೆ ಸ್ಪಂದಿಸ್ಕೊಂಡು ಜನ ಸಹಾಯ ಮಾಡೋಕೆ ನಾವು ಇದ್ದೀವಿ ಸರ್. ನೀವು ರೆಡಿ? ರೆಡಿ ಸರ್. ನಿಮ್ಮೂರಿನ ಬಡ ಕುಟುಂಬದವ್ರಿಗೆ ಅಂದ್ರೆ ಹಿಂದುಳಿದ ವರ್ಗ ಅಂತ ಇದೆಯಲ್ಲ, ತುಂಬಾ ಬಡವರು ಅಂದ್ರೆ ಮನೆಗಳು ಇಲ್ದಾರ, ಊಟಕ್ಕೆ ವ್ಯವಸ್ಥೆ ಇಲ್ದಿರ, ರೋಡಲ್ಲಿ ಮನಿಕೊಳ್ಳುವಂಥವ್ರಿಗೆ, ನಿಮ್ಮ ಗ್ರಾಮದಲ್ಲಿ ಆ ರೀತಿ ಇರುವಂತ ಒಂದು ಬಡ ಕುಟುಂಬದವ್ರಿಗೆ ತಮ್ಮ ಅಧ್ಯಕ್ಷರಾಗಿ ತಾವು ಒಂದು ಅಧ್ಯಕ್ಷರಾಗಿ ಆ ಜನಗಳಿಗೋಸ್ಕರ ಏನೊಂದು ಯೋಜನೆ ಮಾಡ್ಕೊಂಡಿದ್ದೀವಿ? ಅವ್ರಿಗೆ ಏನು ಮಾಡಿದ್ರೆ ಒಳ್ಳೇದು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಸರ್? ಜನರಿಗೆ ಬಡ ಜನಕ್ಕೆ ಮತ್ತೆ ಊಟಕ್ಕೆ ಮೇಲೆ ಸ್ವಲ್ಪ ಮನೆ ಕೊಡೋದು. ಹೌದಾ ಸರ್? ಬೀದಿಗೆ ಅಲ್ಲಿ ಮನಿಕೆ ಅವ್ರಿಗೊಂದು ಮನೆ ಕೊಟ್ಟು ಪಂಚಾಯತ್ಲಿಂದ ಒಂದು ಮನೆ ಕೊಟ್ಟರೆ ಅವ್ರು ಕಟ್ಸ್ಕೊಂಡು ಅವ್ರ ಹೆಂಡ್ರು ಮಕ್ಕಳು ಸುಖವಾಗಿರ್ತಾರೆ ಸರ್. ಸುಖವಾಗಿರ್ತಾರೆ. ಅವ್ರು ಮನೆ ಕೊಡೋದ್ರು ತುಂಬಾ ಒಳ್ಳೇದು. ನಾವು ನಮ್ಗೆ ಅನಿಸಿಕೆ ಸರ್. ಅನಿಸಿಕೆ ಅವ್ರು ಬೀದಿಗೆ ಮನಗೋದು ಬೇಡ, ನಮ್ಮಂಗೆ ಅವರು ಇರಲಿ, ನಮ್ಮಂಗೆ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಲಿ ಅಂತ ನಮ್ಮ ಅನಿಸಿಕೆ ಸರ್. ಅನಿಸಿಕೆ ಅಂದ್ರೆ ಅವರೇ ಆದಂಥ ಒಂದು ಕುಟುಂಬ ಒಂದು ಮನೇಲಿ ಒಂದು ಇರಲಿ ಅಂತ ಈ ಒಂದು ಗೋರ್ಮೆಂಟಿಂದ ತಾವು ಬರುವಂಥ ಆ ಒಂದು ಸೌಕರ್ಯನ ಜನಗಳಿಗೆ ಒದಗಿಸ್ಕೊಡ್ತೀವಿ. ಸರಿ ಸರ್. ಇಲ್ಲಿವರೆಗೂ ನಿಮ್ಮ ಗ್ರಾಮಕ್ಕೆ ಈ ಮನೆ ಬೇಕು ಅಂತ ಬಡ ಕುಟುಂಬದವರು ಬೇಕು ಅಂತ ಏನಾದ್ರು ಒಂದು ಗೋರ್ಮೆಂಟಿಂದ ಮನವಿ ಮಾಡ್ಕೊಂಡಿದ್ದೀರಾ? ಬಂದ ಸರ್, ಬಂದವೆಲ್ಲ ಬಡವರಿಗೆಲ್ಲ ಕೊಟ್ಟಿದ್ವಿ ಸರ್. ಇಷ್ಟು ಮನೆಗಳು ಕೊಟ್ಟಿದ್ದೀವಿ ಸರ್ ಇವತ್ತರೆಗೂ? ಎಷ್ಟಾಯ್ತು ಪೇಶ? 69 ನಾವು ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ ಸರ್. ನಿಮ್ಮ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷ ಆದಮೇಲೆ ತಾವು 69 ಮನೆಗಳು ಬಡ ಕುಟುಂಬರಿಗೆ ಕೊಟ್ಟಿದ್ದೀರಿ. ಸರಿ ಸರ್. ಈ ನಮ್ಮ ಊರಿನ ಜನಕ್ಕೆ ಹಾಗೂ ರೈತರಿಗೆ ಆಗಲಿ, ಒಂದು ಯುವ ಜನತೆಗಾಗಲಿ, ಯುವಕರಿಗೆ ಆಗಲಿ, ಇವತ್ತು ಗ್ರಾಮದಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ರೈತರಿಗೆ ಏನು ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ನೀವು ಒಂದು ಅಧ್ಯಕ್ಷರಾಗಿ?
ಈಗ ಹುಡುಗರು ಮತ್ತು ಹುಡುಗರು ಇದ್ದಿದ್ದೆ ಸರ್. ಹಿಂಗೆ ಹಾಂ, ಇವಾಗ ತಂದೆ ತಾಯಿ ಮಾತು ಕೇಳೋದಿಲ್ಲ. ಇವಾಗ ಮಕ್ಕಳು ಪೊಸಿಷನ್ ಹೌದು. ಮತ್ತು ಅವ್ರ ಮಕ್ಕಳಂತೆ ನಾವು ನಡ್ಕೊಂಡು ಹೋಗ್ಬೇಕು. ಹೌದೇನು ಸರ್? ಮತ್ತು ಅಷ್ಟೇ ಸರ್. ತಂದೆ ತಾಯಿ ಮಾತನ್ನ ಕೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಸರ್. ಹೋಗ್ಬೇಕು ಅಂತಿದೆ ಸರ್. ಮುಂದೆ ಇನ್ನು ಏನು ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ನಿಮ್ಮ ಊರಿಗೆ? ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಬೇಕಂತ ಇದೆ ಸರ್. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಎಲ್ಲ ನಮ್ಮ ಪಂಚಾಯತಿ ಇರೋ ಜನಕ್ಕೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಂತ ನಮಗೆ ಒಂದು ಆಸೆ ಆಸೆ ಇದೆ ಅನ್ನೋದು ಇದೆ. ಸೊ ನಮ್ಮ ಜೊತೆ ನಮ್ಮ ಮೀಡಿಯಾದ ಜೊತೆ ತಮ್ಮ ಅನುಭವಗಳೆಲ್ಲ ಹೇಳ್ಕೊಂಡಿದ್ದೀರಾ? ಸರಿ ಸರ್. ನೋಡಿ ಸರ್ ಅನ್ಸೋದು. ಹೇಳಿ ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನೇಲಗುಂಟೆ ಗ್ರಾಮ ಅಧ್ಯಕ್ಷರಾದ ಎಸ್ ದೊಡ್ಡಯ್ಯ ಅವರು ನಮ್ಮ ಕೂಡ ಉಪಸ್ಥಿತಿಯಲ್ಲಿದ್ದು ಅವರ ಗ್ರಾಮದ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡುವ ಯೋಜನೆಗಳು ಹಾಗೂ ರೂಪಿಸಿಕೊಂಡಿರುವ ಗ್ರಾಮದ ಕೆಲಸಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆ.